ಕಳೆದ 3 ತಿಂಗಳ ಹಿಂದೆಯಷ್ಟೇ ಮದುವೆಯಾದಂಥ ಮಂಗಳಮುಖಿ ತನುಶ್ರೀ ಈಗ ಕೊಲೆಯಾಗಿದ್ದಾರೆ. ಯಾಕೆ ಏನು? ಬೆಂಗಳೂರಿನಲ್ಲಿ ಮಂಗಳಮುಖಿಯ ಬರ್ಬರ ಹತ್ಯೆ ಆಗಿದೆ. ಕೋಟಿ ಕೋಟಿ ಆಸ್ತಿಯನ್ನ ಹೊಂದಿದ್ದು ತನುಶ್ರೀ, 40 ವರ್ಷ, ಕೊಲೆಯಾಗಿರೋದು KR ಪುರಂನ ಗಾಯತ್ರಿ ಲೇಔಟ್ನ ಮನೆಯಲ್ಲಿ ಈ ಕೊಲೆಯಾಗಿದೆ. ಕಳೆದ 3 ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ದು ತನುಶ್ರೀ, ಜಗನ್ನಾಥ್ ಜೊತೆಗೆ ವಿವಾಹವಾಗಿದ್ದು ಮಂಗಳಮುಖಿ ತನುಶ್ರೀ. ಕೃತ್ಯದ ಬಳಿಕ ಪತಿ ಜಗನ್ನಾಥ್ ಮತ್ತು ಮನೆ ಕೆಲಸದ ಆಕೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದು ಈಗ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಪತ್ನಿ ಸಾವನ್ನಪ್ಪಿದ್ದಾಳೆ ಅಂತಂದಾಗ ಪತಿ ಇರಬೇಕಾಗತ್ತೆ ಅಲ್ಲಿ. ಈಗ ಪತಿನೂ ಇಲ್ಲ, ಮನೆ ಕೆಲಸದಾಕೇನೂ ಇಲ್ಲ ಅಂತಂದಾಗ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಅದರಲ್ಲೂ ಕೂಡ ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿದ್ದು ಈ ಮಂಗಳಮುಖಿ ತನುಶ್ರೀ. ಸೊ ಹಾಗಾಗಿ ಈಗ ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ದುಡ್ಡು ಗಿಡ್ಡೆಲ್ಲ ತೊಗೊಂಡ್ಬಿಟ್ಟು ಇಬ್ಬರು ಓಡ್ ಹೋದ್ರ ಗೊತ್ತಿಲ್ಲ. ಈಗ ಹಲವು ಆಯಾಮಗಳು ಬಂದೇ ಬರುತ್ತೆ ಈ ವಿಚಾರದಲ್ಲಿ. ಅಥವಾ ಇಂಥದ್ದಾಗಿದೆ ಅಂತೇಳಿ ಭಯಪಟ್ಟು ಮನೆ ಕೆಲಸದಾಕಿ ಬಂದಿಲ್ವಾ, ಅಥವಾ ಪತಿ ಜಗನ್ನಾಥಿಗೆ ವಿಚಾರ ಗೊತ್ತೇ ಇಲ್ವಾ, ಹಲವು ರೀತಿಯಾಗಿ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಪ್ರಕರಣ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನಾಗೇಶ್, ಹಲವು ರೀತಿಯಾದಂಥ ಅನುಮಾನಗಳಿಗೆ ಈ ಪ್ರಕರಣ ಎಡೆ ಮಾಡಿ ಕೊಡ್ತಾ ಇದೆ. ಒಂದು, ಗಂಡ ಎಸ್ಕೇಪ್ ಆಗಿರೋದು, ಇನ್ನೊಂದು ಕಡೆಗೆ ಮನೆ ಕೆಲಸದಾಕೆ ಎಸ್ಕೇಪ್ ಆಗಿರೋದು, ಮನೆಯಲ್ಲಿ ದುಡ್ಡು ಒಡವೆಗಳೆಲ್ಲ ಇದಾವ, ಅವು ಕೂಡ ಖಾಲಿ ಆಗಿದೆಯಾ, ಅದನ್ನು ತೊಗೊಂಡು ಏನಾದರೂ ಹೋಗಿದ್ದಾರಾ, ಈ ರೀತಿಯಾಗಿ ಏನಾದರೂ ಪೊಲೀಸರು ತನಿಖೆ ಮಾಡಿದರೆ ಪ್ರಾಥಮಿಕ ತನಿಖೆಯಲ್ಲಿ ಏನು ಸಿಗ್ತಾ ಇದೆ ಮಾಹಿತಿ ನಾಗೇಶ್? ಅರುಣ್, ಬೆಂಗಳೂರಿನ KR ಪುರಂನಲ್ಲಿ ಮಂಗಳಮುಖಿಯನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ತನುಶ್ರೀ ಎಂಬ ಮಹಿಳೆಯನ್ನು, ಮಂಗಳಮುಖಿಯನ್ನು ಕೊಲೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಕಳೆದ 3 ದಿನಗಳ ಹಿಂದೆ ಆಕೆಯ ಮರ್ಡರ್ ಆಗಿರುವ ಬಗ್ಗೆ ಈಗ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ 3 ದಿನಗಳಿಂದ ಯಾವುದೇ ರೀತಿಯ ಮಾಹಿತಿ ಗೊತ್ತಿರಲಿಲ್ಲ. ಇವತ್ತು ಕೊಳೆತ ಸ್ಥಿತಿಯಲ್ಲಿ ಸ್ಮೆಲ್ ಬಂದಂಥ ಕಾರಣಕ್ಕಾಗಿ ಅಕ್ಕಪಕ್ಕದ ಮನೆಯವರಿಗೆ ಪೊಲೀಸರು ಇನ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ KR ಪುರಂ ಪೊಲೀಸರು ಮನೆಗೆ ಬಂದು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಮಂಗಳಮುಖಿ ತನುಶ್ರೀ ಅವರಿಗೆ ಮಾರಕಾಸ್ತ್ರಗಳಿಂದ ಹೊಟ್ಟೆ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ತನುಶ್ರೀ ಕಳೆದ 3 ತಿಂಗಳ ಹಿಂದಷ್ಟೇ ಜಗನ್ನಾಥ್ ಎಂಬ ವ್ಯಕ್ತಿಯನ್ನು ಮದುವೆ ಆಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ತನುಶ್ರೀ ಕನ್ನಡ ಪರ ಸಂಘಟನೆಗಳ ಜೊತೆ ಗುರುತಿಸ್ಕೊಂಡಿದ್ರು ಮತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಕೂಡ ಹೊಂದಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈ ಇನ್ಸಿಡೆಂಟ್ ಆದ ಬಳಿಕ ಪತಿ ಜಗನ್ನಾಥ್ ಮತ್ತು ಆಕೆಯ ಮನೆ ಕೆಲಸದ ಹಾಗೆ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ KR ಪುರಂ ಪೊಲೀಸರು ಒಂದು ಕಂಪ್ಲೇಂಟನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಮನೆಯಲ್ಲಿ ಯಾವುದೇ ರೀತಿಯ ಚಿನ್ನಾಭರಣ ಆಗಲಿ ಯಾವುದು ಕೂಡ ತೆಗೆದುಕೊಂಡು ಹೋಗಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಆಸ್ತಿಯ ವಿಚಾರಕ್ಕಾಗಿ ತನುಶ್ರೀ ಅವರನ್ನೇನಾದರೂ ಕೊಲೆ ಮಾಡಲಾಗಿದೆ ಅನ್ನುವಂಥ ಆ ಶಂಕೆ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.